ಮಾತ್ರ ಅಂತ ಹೇಳಿ. ನಿವಾಸಿಗಳು ಏನು ಹೇಳ್ತಿದ್ದಾರೆ, ಶಾಶ್ವತ ಪರಿಹಾರ ಅಂತ ಹೇಳಿ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯತೆಗಳಿದೆ, ಡೀಟೇಲ್ಸ್ ಹಂಚ್ಕೊಳ್ತಾ ಹೋಗೋದಾದ್ರೆ ಸವಿತಾ. ಸ್ಮಿತಾ, ನಿನ್ನೆ ಸುರಿದಂತಹ ಮಳೆ ಈ ಭಾಗದಲ್ಲಿ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿದೆ. ಅಷ್ಟೇ ಅಲ್ಲದೆ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಸಂಪೂರ್ಣ ಜಲಾವೃತವಾಗಿದೆ. ಸದ್ಯ ನಾನು ಬೇಸ್ಮೆಂಟ್ ಅಲ್ಲಿ ಇದ್ದೀನಿ. ಬೇಸ್ಮೆಂಟ್ ಹೆಂಗಿದೆ ಅಂತ ತೋರಿಸೋಕ್ಕಿಂತ ಮುಂಚೆ ಆಚೆ ಹೆಂಗ್ ನೀರು ಹಾಕ್ತಾ ಇದ್ದಾರೆ, ಆಚೆಯನ್ನ ನೀರನ್ನ ಹೆಂಗೆ ಕಳಿಸ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ಜನರೇಟರ್ ಮುಖಾಂತರವಾಗಿ ಮೊದಲು ನೀರನ್ನ ಈಗ ಕಳಿಸ್ತಿದ್ರು. ಡಿ ವಾಟರಿಂಗ್ ಪಂಪ್ ಅನ್ನ ತರಿಸ್ತಾರೆ. ಅಂದ್ರೆ ರಾತ್ರಿಯಿಂದ ಜನರೇಟರ್ ಮುಖಾಂತರ ನೀರು ಆಚೆ ಹೋಗಿದೆ. ಆದ್ರೆ ಡಿ ವಾಟರಿಂಗ್ ಪಂಪ್ ಇದೇನಿದೆ ಹೆಚ್ಚು ಕೆಪಾಸಿಟಿಯನ್ನ ಹೊಂದಿದೆ. 2-3 ಜನರೇಟರ್ ಸೇರಿದ್ರೆ ಇದು ಒಂದು ಹಂಗೆ ನೀರನ್ನ ಆಚೆ ಹಾಕುತ್ತೆ. ಇದಾದ್ರೆ ಇನ್ನು ಒಳಭಾಗದಲ್ಲಿರುವಂತಹ ನಿವಾಸಿಗಳಿಗೆ ನೀರಿನ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿಕೊಡ್ತಾ ಇದ್ದಾರೆ. ಅಂದ್ರೆ ನಿನ್ನೆ ಈ ಒಂದು ಮಳೆ ಆದ ನಂತರ ಬೇಸ್ಮೆಂಟ್ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಸೊ ಆ ಕಾರಣದಿಂದಾಗಿ ಈ ಒಂದು ಅಪಾರ್ಟ್ಮೆಂಟ್ಗೆ ಕರೆಂಟ್ ಕನೆಕ್ಷನ್ ಇಲ್ಲ. ಸೊ ಮೂಲಭೂತ ಸೌಕರ್ಯಗಳು, ನೀರು ಏನ್ ಬೇಕಲ್ಲ ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ಇನ್ನು ಅಪಾರ್ಟ್ಮೆಂಟ್ ನಿವಾಸಿಗಳು ಕೆಲಸಕ್ಕೆ ಹೋಗ್ಬೇಕಲ್ಲ, ಅವರನ್ನ ಟ್ರ್ಯಾಕ್ಟರ್ ಮುಖಾಂತರವಾಗಿ ಆಚೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ ಈ ಗೋಡೆ ಮೇಲೆ ಮಾರ್ಕ್ ನೋಡ್ಬೋದು ಸ್ಮಿತಾ, ನೀರಿನ ಮಟ್ಟ ಎಷ್ಟಿತ್ತು ಅಂತ. ಸೊ ನೀರಿನ ಮಟ್ಟ ನಿನ್ನೆ ರಾತ್ರಿಯಿಂದ ಅಗ್ನಿಶಾಮಕ ಸಿಬ್ಬಂದಿಗಳು ಹೊರ ಹಾಕ್ತಾ ಇದ್ದಾರೆ. ಇನ್ನು ನೀರಿನ ಮಟ್ಟ ಹಾಗೆ ಇದೆ. ಇನ್ನು ಪ್ರಮುಖವಾಗಿ ಈ ಒಂದು ಬೇಸ್ಮೆಂಟಲ್ಲಿ 300ಕ್ಕೂ ಹೆಚ್ಚು ವೆಹಿಕಲ್ ಇದ್ವು. ಅಂದರೆ ಅಪಾರ್ಟ್ಮೆಂಟ್ ನಿವಾಸಿಗಳ ವೆಹಿಕಲ್ ಇದ್ದಾವೆ, 2 ವೀಲರ್ 4 ವೀಲರ್. ಒಂದಿಷ್ಟು ನಿವಾಸಿಗಳು ಇನ್ನೇನು ಗಾಡಿ ಹಾಳಾಗುತ್ತಪ್ಪ ಅಂತ ಆಚೆ ತೆಗೆದುಕೊಂಡು ಹೋಗಿದ್ದಾರೆ. ಸವಿತಾ ಒಂದು ನಿಮಿಷ ನೋಡಿ, ಅಲ್ಲಿ ಹೋಗ್ತಾ ಇದ್ರೆ ನೀವು ಕೂಡ ಕಷ್ಟಪಟ್ಕೊಂಡು ನೀವು ಹೊರಗಡೆ ಹೋಗ್ತಾರೆ, ಹುಷಾರು. ಮೊದಲಿಗೆ ನಾವು ಹೇಳೋದು, ಅವ್ರನ್ನ ಮಾತಾಡಿಸ್ಬೋದಾ? ಅಲ್ಲಿ ನಿಂತಿರೋರ್ನ ನೀವು ತೋರಿಸ್ತಾ ಇದ್ರಲ್ಲ, ಅವ್ರ ಹತ್ರ ಹೋಗ್ಬೋದಾ? ಎಸ್ ನಾಗೇಂದ್ರ ಬಾಬು, ಪ್ರಮುಖವಾಗಿ ಈ ಒಂದು ಅಪಾರ್ಟ್ಮೆಂಟ್ ನಿವಾಸಿಗಳು ಸಣ್ಣದೊಂದು ಮಳೆ ಬಂದರೆ ಒಂದು ಭಯಭೀತರಾಗ್ತಾರೆ. ಮತ್ತೇನಾಗುತ್ತಪ್ಪ, ನಮ್ಮ ವೆಹಿಕಲ್ ಕೆಟ್ಟೋಗುತ್ತಾ ಹೆಂಗೆ ಅನ್ನೋ ವಾತಾವರಣ ನಿರ್ಮಾಣವಾಗುತ್ತೆ. ಕಳೆದ 2 ವರ್ಷಗಳ ಹಿಂದೆ ಇಂಥದ್ದೊಂದು ಅವಾಂತರ ಸೃಷ್ಟಿಯಾಗಿತ್ತು. ಸರ್, ಇದೆಲ್ಲ ನೋಡಿದಾಗ ಏನು ಅನಿಸುತ್ತೆ? It's a recurring problem. Every few years, water logging happens here. So this is the third time happening. Third time. Over last 4-5 years, third time it's happening. And now we have to wait. ಮೇಡಮ್, ಈ ಒಂದು ಮಳೆ ಮತ್ತೆ ಈ ಅವಾಂತರ ನೋಡಿದಾಗ ಏನು ಅನ್ಸುತ್ತೆ? ಅವ್ರಿಗೆ ಅರ್ಥ ಆಗಲ್ಲ. ಆ್ಯಕ್ಚುಲಿ ಮಳೆ ಜಾಸ್ತಿ ಇರಲಿಲ್ಲ, ಬಟ್ ಸ್ಟಿಲ್ ಈ ವಾಟರ್ ಇದು ಓಕೆ ಹಾಂ, ಈ ವಾಲ್ ತುಂಬ ಓಲ್ಡ್ ಒನ್ ಆ್ಯಕ್ಚುಲಿ. ಸೊ ಅದು ತಡ್ಕೊಳಕ್ಕಾಗಿಲ್ಲ. ರೀಸೆಂಟಾಗಿ ಆದಾಗ ಕಾಂಕ್ರೀಟ್ದು ಇದು ಡ್ರೈನೇಜ್ ಸಿಸ್ಟಮ್ ಎಲ್ಲ ಮಾಡಿದರು, ಅದೆಲ್ಲ ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗಿದೆ. ಬಟ್ ಈ ಓಲ್ಡ್ ವಾಲ್ ಬಿದ್ದೋಗಿದೆ, ಅದರಿಂದ ಪ್ರಾಬ್ಲಮ್ ಆಗಿದೆ. ಇನ್ನೂ ಬರ್ತಾನೆ ಇದೆ ನೀರು. ಸರ್, ಕಳೆದ 2 ವರ್ಷಗಳ ಹಿಂದೆ ಹಿಂಗೆ ಸಮಸ್ಯೆ ಆಗಿತ್ತು. ಸೊ ಅದಾದ ಬಳಿಕ ಪರಿಹಾರ ಕಾಣಲಿಲ್ಲ, ಮತ್ತೆ ಇಂಥದ್ದೇ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ನಾನು ಅವಾಗ ಇರಲಿಲ್ಲ ಆ್ಯಕ್ಚುಲಿ ಅಪಾರ್ಟ್ಮೆಂಟ್ಸಲ್ಲಿ, ರೀಸೆಂಟಾಗೆ ಬಂದಿರೋದು. ಬಟ್ ನಮ್ಮವ್ರು ಇದ್ದರು ಇಲ್ಲಿ, ಗೊತ್ತು. ಸರ್, ಎಷ್ಟು ಸಮಸ್ಯೆ ಆಗುತ್ತೆ ಅಪಾರ್ಟ್ಮೆಂಟಲ್ಲಿ ಇದ್ದರೆ? ಹೈಫೈ ಆಗಿರ್ತಾರೆ, ಏನು ಸಮಸ್ಯೆ ಆಗಲ್ಲ ಅಂತಾರೆ. ಇಂಥದ್ದೊಂದು ಇನ್ಸಿಡೆಂಟ್ಗೆ ಏನು ಹೇಳ್ತೀರಾ ಜನಕ್ಕೆ ಅಥವಾ ಕ್ಷೇತ್ರದ MLAಗೆ? ಹೇಳಬೇಕಂದ್ರೆ ಅಪಾರ್ಟ್ಮೆಂಟ್ ಕಟ್ಟಿದಾಗ ಕರೆಕ್ಟಾಗೇ ಕಟ್ಟಿದ್ರು. ಈ ನ್ಯಾಷನಲ್ ಹೈವೇ ಎಲ್ಲ ಬಂದು ಎಲ್ಲ ಹೈಟ್ ರೈಸ್ ಆದಾಗ ಈ ಅಪಾರ್ಟ್ಮೆಂಟ್ ಡೌನ್ ಆಗಿದೆ. ಸೊ ಈಗ ಏನು ಮಾಡೋಕ್ಕಾಗಲ್ಲ. ಸರ್, ಬೇಸ್ಮೆಂಟಲ್ಲಿ ಎಷ್ಟು ವೆಹಿಕಲ್ ಇರ್ಬೋದು, ಮತ್ತು ಆಚೆ ಹೋಗ್ಲಿಕ್ಕೆ ಏನು ಯಾವ ರೀತಿ ಹೆಲ್ಪ್ ತಗೋತಾ ಇದ್ದೀರಾ? ಆಚೆ ಹೋಗೋದಕ್ಕೆ ನೋಡಿದ್ರಲ್ಲ ನೀವು, ಹೆಂಗೆ ಬಂದರೆ ನಾವು ಹಂಗೆ ಬರ್ತಾ ಇದ್ದೀವಿ. ಸೊ ವೆಹಿಕಲ್ಸ್ ಅಂದರೆ ಹೇಳೋಕ್ಕಾಗಲ್ಲ ಮೇಡಮ್, ಒಂದು 200 ಈಸಿಯಾಗಿರುತ್ತೆ ಅನಿಸುತ್ತೆ. ಈ ವಾಟ್ರಲ್ಲಿ ಡ್ಯಾಮೇಜ್ ಆಗಿರೋ ಅಂಥದ್ದು. ಆ ಲಾಸ್ಟಲ್ಲೆಲ್ಲ ಅಷ್ಟೊಂದು ನೀರಿರಲ್ಲ, ಸೊ ಪರವಾಗಿಲ್ಲ. 200 ಇದೆ ಮಿನಿಮಮ್, ಈಸಿ ಇರುತ್ತೆ. 2 ವೀಲರ್ಸ್ ಅಂತೂ ಕೌಂಟ್. ನಮ್ಮ ಮನೇಲೆ 4 ಇದೆ, ನಾನು ಆಚೆ ನಿಲ್ಲಿಸ್ಬಿಡು ಈ ನೈಟು. ಸೊ ರಾತ್ರಿಯಿಂದ ಅಪಾರ್ಟ್ಮೆಂಟ್ಗೆ ಕರೆಂಟ್ ಬರ್ತಾ ಇದೆನಾ, ಬರ್ತಿಲ್ಲ? ಇಲ್ಲ, ಕರೆಂಟ್ ಇಲ್ಲ. UPS ಇರೋರು ಯೂಸ್ ಮಾಡ್ತಾ ಇದ್ದಾರೆ, ಬಟ್ ಕರೆಂಟ್ ಅಂತೂ ಇಲ್ಲ. ನರೇಂದ್ರ ಬಾಬು, ಇಲ್ಲಿ ಬಹುತೇಕ ಈ ಒಂದು ಮಳೆಗೆ ಸುಮಾರು 200ಕ್ಕೂ ವೆಹಿಕಲ್ ಹಾಳಾಗಿಯೇ ಹೋಗಿರ್ತವೆ. ಇನ್ನು ಆ ಭಾಗದಲ್ಲಿ ನೀರಿನ ಫ್ಲೋ ಕಡಿಮೆ ಇದೆ. ಸೊ ಆದ ಕಾರಣದಿಂದಾಗಿ ಅಷ್ಟಾಗಿ ಹಾಳಾಗಿರಲಿಕ್ಕಿಲ್ಲ ಅನ್ನೋ ಅನಿಸಿಕೆ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸ್ಥಳೀಯ MLA ಅವ್ರನ್ನ ಮಾತಾಡಿಸಿದಾಗ ಹೇಳಿದ್ದು, ಈ ಒಂದು ಅಪಾರ್ಟ್ಮೆಂಟ್ಗೆ ಇಂಥ ಸಿಚುವೇಶನ್ ಯಾಕೆ ಎದುರಾಗುತ್ತಂದರೆ, ಸೊ ಯಲಹಂಕ ಕೆರೆಗೆ ಪ್ರಮುಖವಾಗಿ 15 ಕೆರೆಗಳ ನೀರು ಬಂದು ಜಾಯಿಂಟ್ ಆಗುತ್ತೆ. ಆದ ಕಾರಣದಿಂದಾಗಿ ಕೆರೆ ಕೋಡಿ ಒಡೆದ ಪರಿಣಾಮ ಏಕಾಏಕಿ ತಗ್ಗು ಪ್ರದೇಶದಲ್ಲಿರುವಂತಹ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್
ಅಪಾರ್ಟ್ಮೆಂಟ್ಗೆ ನೀರು ನುಗ್ಗುತ್ತೆ. ಇನ್ನು ಪ್ರಮುಖವಾಗಿ ಈ ಒಂದು ಅಪಾರ್ಟ್ಮೆಂಟ್ ವಾಲ್ ನೋಡ್ತಾ ಹೋದರೆ ಗೋಡೆ ಸುಮಾರು 20 ವರ್ಷ ಹಳೆಯದು, ಶಿಥಿಲಾವಸ್ಥೆಗೆ ತಲುಪಿತ್ತು. ಆದ ಕಾರಣದಿಂದಾಗಿ ಇಷ್ಟೊಂದು ನೀರಿನ ಮಟ್ಟ ಏಕಾಏಕಿ ಅಪಾರ್ಟ್ಮೆಂಟ್ಗೆ ಬರಲಿಕ್ಕೆ ಸಾಧ್ಯ ಅಂತ ಪ್ರಮುಖವಾಗಿ ನೋಡ್ಬೋದು. ವೆಹಿಕಲ್ ಕೂಡ ಹೆಂಗೆ ನೀರಲ್ಲಿದೆ, ಕೇವಲ 2 ವೀಲರ್ 4 ವೀಲರ್ ಅಂತಲ್ಲ, ಸುಮಾರು 300ಕ್ಕೂ ಹೆಚ್ಚು ವೆಹಿಕಲ್ ಈ ಒಂದು ಜಲ ದಿಗ್ಬಂಧನದಲ್ಲಿದ್ದಾವೆ. ಇನ್ನು ಮಾಲೀಕರು ಕೂಡ ಆಚೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನ ಮಾಡಿದ್ದಾರೆ. ಸಣ್ಣದೊಂದು ಮಳೆ ಬಂದರೆ ನಮ್ಮ ವೆಹಿಕಲ್ ಹಾಳಾಗುತ್ತೆ ಅನ್ನೋ ಅನಿಸಿಕೆ ಕೂಡ ವ್ಯಕ್ತ ಆಗ್ತಾ ಇದ್ದಾವೆ. ಸೊ ಬಹುತೇಕ ಈ ಭಾಗದಲ್ಲಿ ಯಾವ ಕಡೆ ಹೋಗಬೇಕು, ಯಾವ ಕಡೆ ಬರಬೇಕು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಬಹುತೇಕ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾಗೇಂದ್ರ ಬಾಬು. ಸವಿತಾ, ನೀವು ನಿಂತಲ್ಲಿ ಇರಿ, ನಮ್ಗೆ ಅರ್ಥ ಆಗ್ತಾ ಇದೆ. ಅಲ್ಲಿ ಓಡಾಡ್ಲಿಕ್ಕೂ ಕೂಡ ಕಷ್ಟ, ಅಲ್ಲಿ ನೀವು ಅದ್ರ ನಡುವೆ ಕೂಡ ರಿಪೋರ್ಟಿಂಗ್ ಮಾಡ್ತಿದ್ದೀರಿ. ಬಟ್ ಕ್ಯಾಮ್ರಾ ಪರ್ಸನ್ಗೆ ಹೇಳ್ಬಹುದಾ ಪ್ಯಾನ್ ಮಾಡಿ ಆ ಗೋಡೆ ಎಲ್ಲಿತ್ತು, ಹೇಗೆ ಆ ತಡೆಗೋಡೆ ಒಡೆದು ನೀರು ನುಗ್ಗಿದೆ, ಏನಾಯ್ತು ಎಕ್ಸಾಕ್ಟ್ಲಿ ನೆನ್ನೆ ರಾತ್ರಿ, ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇರಿ. ಆ ದೃಶ್ಯಗಳನ್ನ ಸ್ವಲ್ಪ ವೈಡ್ ಆಗಿ ತೋರಿಸಬಹುದಾ ಕ್ಯಾಮ್ರಾ ಪರ್ಸನ್ಗೆ ಹೇಳಿ. ಸ್ಮಿತಾ, ಈಗಷ್ಟೇ ನಾವು ಅಂದಾಜು ಮಾಡಲಿಕ್ಕೂ ಆಗ್ತಿಲ್ಲ ಯಾವ ಕಡೆ ತಗ್ಗಿದೆ ಅಂತ. ಈಗಷ್ಟೇ ನಮ್ಮ ಕ್ಯಾಮ್ರಾ ಪರ್ಸನ್ ಲೋಹಿತ್ ಅವರು ಆಯ ತಪ್ಪಿ ಕೆಳಗೆ ಬೀಳ್ತಿದ್ರು. ಸೊ ಅಷ್ಟರಲ್ಲೇ ಗ್ರಿಪ್ ಸಿಕ್ತು. ಸೊ ಆ ಭಾಗದಲ್ಲಿ ಒಂದು ಡೌನಲ್ಲಿ ಗೋಡೆ ಇರೋ ಕಾರಣದಿಂದಾಗಿ ಗೋಡೆ ವಾಲ್ ಬ್ರೇಕ್ ಆಗಿದೆ. ಸೊ ನಾವು ಯಾವುದನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗ್ತಿಲ್ಲ, ಅಂದರೆ ನಾವು ಡೈರೆಕ್ಟಾಗಿ ಹೋಗಬಹುದಾ ಹೋಗಬಾರ್ದಾ ಅಂತ. ಅಂದರೆ ತಗ್ಗು ಗುಂಡೆ ಇರೋ ಕಾರಣದಿಂದಾಗಿ ಸೊ ನಾರ್ಮಲ್ಲಾಗಿ ಈ ಭಾಗದಲ್ಲಿ ನಡೆದಾಡೋಕ್ಕೆ ಆಗಲ್ಲ. ಸೊ ಆ ಒಂದು ಭಾಗದಲ್ಲಿ ಅಂದರೆ ನಾನು ಕೂಡ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಟ್ರ್ಯಾಕ್ಟರ್ ಮುಖಾಂತರವಾಗಿ ಓಡಾಡ್ತಾ ಇದ್ದಾರೆ. ಸೊ ಬಹುತೇಕ ನೋಡ್ಬೋದು ನೀರಿನ ಸಪ್ಲೈ ಕೂಡ ಆಗ್ತಾ ಇದೆ. ಈ ಒಂದು ಭಾಗದಲ್ಲಿ ನೋಡ್ಬೋದು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ನೀರು ಕೂಡ ಸಪ್ಲೈ ಆಗ್ತಾ ಇದೆ. ಇನ್ನು ಮುಂಭಾಗದಲ್ಲಿ ಅಂದರೆ ನನಗೆ ದೂರ ಇರೋ ಕಾರಣದಿಂದಾಗಿ ಇಲ್ಲಿಂದ ತೋರಿಸುವಂತಹ ಪ್ರಯತ್ನ ಮಾಡ್ತೀವಿ. ಸೊ ಆ ಒಂದು ಭಾಗದಲ್ಲಿ ಜನ ಏನು ನಿಂತಿದ್ದಾರೆ, ಆ ಒಂದು ಭಾಗದಲ್ಲಿ ಅಂದರೆ ಗೋಡೆ ಬ್ರೇಕ್ ಆಗಿರೋ ಕಾರಣದಿಂದಾಗಿ ಕೆರೆನೂ ಆ ಕಡೆ ಇರೋ ಕಾರಣದಿಂದಾಗಿ ಏಕಾಏಕಿ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿದೆ. ಸ್ಮಿತಾ, ಪ್ರಮುಖವಾಗಿ ಈಗಾಗಲೇ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳು ನೀರನ್ನು ಆಚೆ ಹಾಕಿ ತೆಗೆಯುವಂಥ ಒಂದು ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ಸವಿತಾ ಮಾಹಿತಿಗಾಗಿ. ಮಾಜಿ ಶಾಸಕ ಮೊಯ್ನುದ್ದೀನ್ ಬಾವ ಅವರ ಸಹೋದರ ನಾಪತ್ತೆಯಾಗಿದ್ದಾರಂತೆ. ಮಂಗಳೂರಿನ ಕುಳೂರು ಸೇತುವೆ ಬಳಿಯಲ್ಲಿ ಅವರ ಕಾರ್ ಪತ್ತೆಯಾಗಿದೆ. ಸೇತುವೆ ಬಳಿಯಲ್ಲಿ ಕಾರ್ ಬಿಟ್ಟು ಮುಮ್ತಾಜ್ ಮಿಸ್ಸಿಂಗ್ ಆಗಿದ್ದಾರೆ ಅನ್ನೋ ಮಾಹಿತಿ. ಮುಮ್ತಾಜ್ ಅಲಿ ಅವರ ಹೆಸರು. ನೇತ್ರಾವತಿ ನದಿ ಅದರಲ್ಲೇನಾದರೂ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರ ಬಿದ್ದು ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಮನೆಯಲ್ಲಿ ಹೇಳಿ ಹೋಗಿದ್ರಂತೆ ಸತ್ತು ಹೋಗ್ತೀನಿ ಅಂತ ಹೇಳಿ. ಹೀಗಾಗಿ ಇಂಥದ್ದೊಂದು ಅನುಮಾನ ಕಾಡ್ತಾ ಇದೆ. ನೇತ್ರಾವತಿ ನದಿಯಲ್ಲಿ ಪೊಲೀಸರು ಶೋಧ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಸ್ಥಳಕ್ಕೆ ಪೊಲೀಸ್ ಆಯುಕ್ತರಾದ ಅನುಪಮ್ ಅಗರ್ವಾಲ್ ಭೇಟಿ ಕೊಟ್ಟಿದ್ದಾರೆ. ಸೇತುವೆ ಬಳಿಯಲ್ಲಿ ಕಾರ್ ಪತ್ತೆಯಾಗಿದೆ. ಹಾಗೆ ಮನೆಯಲ್ಲಿ ಅವರು ಹೇಳಿ ಹೋಗಿದ್ದು ಕೂಡ ಅನುಮಾನಕ್ಕೆ ಕಾರಣವಾಗಿದೆ. ಹೀಗಾಗಿ ನೀರಿನಲ್ಲಿ ಇದೀಗ ಶೋಧ ಕಾರ್ಯವನ್ನು ಪ್ರಾರಂಭ ಮಾಡಲಾಗಿದೆ. ಮಾಜಿ ಶಾಸಕ ಮೊಯ್ನುದ್ದೀನ್ ಬಾವ ಅವರ ಸಹೋದರ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ. ಮುಮ್ತಾಜ್ ಅಲಿ ಅವರ ಹೆಸರು. ಅವ್ರ ಕಾರ್ ಪತ್ತೆಯಾಗಿದೆ ಸೇತುವೆ ಬಳಿಯಲ್ಲಿ. ಹಾಗೆ ಮನೆಯಲ್ಲೂ ಕೂಡ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅನ್ನೋ ಮಾತುಗಳನ್ನು ಆಡಿದ್ರು ಅನ್ನೋ ಮಾಹಿತಿ. ಇದನ್ನು ಆಧರಿಸಿ ಇದೀಗ ಶೋಧ ಕಾರ್ಯವನ್ನು ಪ್ರಾರಂಭ ಮಾಡಲಾಗಿದೆ. ಇನ್ನು ನಗರ ಪೊಲೀಸ್ ಆಯುಕ್ತರು ಅನುಪಮ್ ಅಗರ್ವಾಲ್ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ನೀವು ದೃಶ್ಯದಲ್ಲಿ ಅವರ ಕಾರನ್ನು ಕೂಡ ಗಮನಿಸಬಹುದಾಗಿದೆ. ಮಂಗಳೂರಿನ ಕುಳೂರು ಸೇತುವೆ ಬಳಿಯಲ್ಲಿ ಕಾರ್ ಪತ್ತೆಯಾಗಿದೆ. ಕಾರ್ ಕೂಡ ಒಂದು ಸ್ವಲ್ಪ ಡ್ಯಾಮೇಜ್ ಸ್ಥಿತಿಯಲ್ಲಿ ಇರೋದ್ರಿಂದ ಆತಂಕ ಹೆಚ್ಚೇ ಆಗಿದೆ ಕುಟುಂಬಸ್ಥರಿಗೆ. ಮನೆಯಲ್ಲಿ ಕೂಡ ಹಿಂಗೆ ಆತ್ಮಹತ್ಯೆಗೆ ಶರಣಾಗ್ತೀನಿ ಅಂತೇಳಿ ಹೇಳಿ ಹೊರಟಿದ್ರು ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ನಾಪತ್ತೆಯಾಗಿರುವ ಮುಮ್ತಾಜ್ ಅಲಿ ಅವರ ಶೋಧ ಕಾರ್ಯ ಪ್ರಾರಂಭವಾಗಿದೆ. ಸೇತುವೆ ಬಳಿಯಲ್ಲಿ ಕಾರ್ ಬಿಟ್ಟಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸುಳಿವಿಲ್ಲ. ಈ ಹಿಂದೆ ಕೂಡ ಅನೇಕ ಈ ರೀತಿಯ ಪ್ರಕರಣಗಳು ನಾವು ಗಮನಿಸಬಹುದು. ಸೇತುವೆ ಬಳಿಯಲ್ಲಿ ಕಾರ್ ಪತ್ತೆ, ಅದಾದ ನಂತರ ನದಿಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿರುವ 2-3 ಪ್ರಕರಣ ಹಿಂದೆ VIP ಕೇಸ್ಗಳಲ್ಲೇ ನಾವು ಗಮನಿಸಿದ್ದೇವೆ. ಹೀಗಾಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರ ಅನ್ನೋ ಆತಂಕ ಕುಟುಂಬಸ್ಥರನ್ನ ಕೂಡ ಕಾಡ್ತಾ ಇದೆ. ಸ್ಥಳೀಯ ಪೊಲೀಸರ ನೆರವಿನೊಂದಿಗೆ ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಇದೀಗ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಮುಮ್ತಾಜ್ ಅಲಿ ಅವರು ಬಹಳ ಮೃದು ಸ್ವಭಾವದ ಮನುಷ್ಯ.
ಅವರು ಅವರಷ್ಟಿಗೆ ವ್ಯಾಪಾರ ಮಾಡ್ತಾ ಬೇಕಾದಷ್ಟು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಅವರು. ಪ್ರತಿ ಸಲ ತಮ್ಮ ವ್ಯಾಪಾರಕ್ಕಿಂತ ಜಾಸ್ತಿ ಅವರು ಸಮಾಜ ಸೇವೆಗೆ ಅವರ ಸಮಯವನ್ನು ಕೊಡ್ತಾಯಿದ್ರು. ಆದರೆ ಈಗ ಸಡನ್ನಾಗಿ ರಾತ್ರಿ ಈಗ ಬೆಳಿಗ್ಗೆ ನೋಡುವಾಗ ಮಿಸ್ಸಿಂಗ್ ಆಗಿದ್ದಾರೆ. ಅವರ ಗಾಡಿ ನಮ್ಮ ಕೂಳೂರು ಬ್ರಿಡ್ಜ್ ಹತ್ರ ನಮ್ಗೆ ಸಿಕ್ಕಿದೆ. ಈಗ ಯಾವುದೇ ರೀತಿಯಲ್ಲಿ ನಮಗೆ ಯಾವುದೇ ವಿಷಯ ಗೊತ್ತಿಲ್ಲ, ಮಿಸ್ಸಿಂಗ್ ಅಂತ ಮಾತ್ರ. ಈಗ ಈಗಾಗಲೇ ನಮ್ಮ ಬೇರೆ ಬೇರೆ ನಮ್ಮ ಸ್ಥಳೀಯರು ಮತ್ತು ಬೇರೆ ಬೇರೆ ನಮ್ಮ ಫೈರ್ ಸರ್ವಿಸ್ನವರು ನೀರಿನಲ್ಲಿ ಹುಡುಕ್ತಾ ಇದ್ದಾರೆ. ಬೇರೆ ಯಾವುದೇ ವಿಚಾರ ನಮ್ಮ ಗಮನಕ್ಕೆ ಬಂದಿಲ್ಲ. ಮಮತಾಜ್ ಅಲಿ ಅವರು ಬಹಳ ಮೃದು ಸ್ವಭಾವದ